ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ದೇಸಾಯಿರವರ ಮನೆಯಲ್ಲಿ ಪೂಜೆ ಕಾರ್ಯ ಮುಗಿಯುತ್ತದೆ. ದೇಸಾಯಿರವರು ರಾಮ ಬಂದ ಮೇಲೆ ಒಂದು ಒಳ್ಳೆಯ ದಿನ ನೋಡಿ ಮುಂದಿನ ಕಾರ್ಯ ಮಾಡೋಣ ಎನ್ನುತ್ತಾರೆ. ಆಗ ಸೀತಾರ ಅತ್ತಿಗೆ, ನೀವು ಯಾವಾಗ ಹೇಳುತ್ತೀರೋ ಆಗ ನಾವು ತಾಂಬೂಲ ಶಾಸ್ತ್ರಕ್ಕೆ ರೆಡಿಯಾಗಿ ಬರುತ್ತೇವೆ. ಸೀತಾ ತುಂಬ ಒಳ್ಳೆಯ ಹುಡುಗಿ, ನೀವು ಹುಡುಕಿದರೂ ಅಂತಹ ಹುಡುಗಿ ಸಿಗುವುದಿಲ್ಲ ಎನ್ನುತ್ತಾರೆ. ನಂತರ ದೇಸಾಯಿರವರ ಮನೆಯವರು ಬಂದಿದ್ದ ಎಲ್ಲರಿಗೂ ಪ್ರಸಾದವನ್ನು ಕೊಡುತ್ತಾರೆ. ಸಿಹಿ ಪ್ರಸಾದವನ್ನು ತೆಗೆದುಕೊಂಡು ಸತ್ಯರ ಹತ್ತಿರ ಹೋಗುತ್ತಾಳೆ. ಅವರಿಗೆ ಪ್ರಸಾದವನ್ನು ಕೊಡುತ್ತಾಳೆ. ಆಗ ಸತ್ಯರವರು, ಬೇಡ ಸಿಹಿ, ನೀನು ತಿನ್ನು, ನಾನು ಹೋಗಿ ತೆಗೆದುಕೊಳ್ಳುತ್ತೇನೆ ಎನ್ನುತ್ತಾರೆ. ಆಗ ಸಿಹಿ ತನಗೆ ಸಕ್ಕರೆ ಕಾಯಿಲೆ ಇರುವುದಾಗಿ ತಿಳಿಸುತ್ತಾಳೆ. ಇದರಿಂದ ಸತ್ಯರಿಗೆ ತುಂಬ ಬೇಸರವಾಗುತ್ತದೆ. ಆಗ ಸಿಹಿ, ಇಟ್ಸ್ ಓಕೆ, ನನಗೆ ಏನೂ ಆಗುವುದಿಲ್ಲ, ಸೀತಮ್ಮ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ, ನೀವು ಅಳಬೇಡಿ, ಪ್ರಸಾದ ತೆಗೆದುಕೊಳ್ಳಿ ಎನ್ನುತ್ತಾಳೆ. ಆಗ ಸತ್ಯರವರು, ಈ ಪ್ರಸಾದ ಏಕೆ ಪುಟ್ಟ, ದೇವರು ಕೊಟ್ಟಿರುವ ಪ್ರಸಾದ, ನೀನೇ ಇರುತ್ತೀಯಲ್ಲ ನನ್ನ ಜೊತೆ ಎನ್ನುತ್ತಾರೆ. ಅಲ್ಲಿಗೆ ಸೀತಾ ಬರುತ್ತಾರೆ. ಆಗ ಸತ್ಯರವರು, ಸಿಹಿ ತುಂಬ ಒಳ್ಳೆಯವಳು, ನಿನ್ನ ಗುಣನೇ ಬಂದಿದೆ ಎನ್ನುತ್ತಾರೆ. ಸೀತಾರವರು ಸತ್ಯರನ್ನು ಕುರಿತು, ನಿಮಗೆ ಒಳ್ಳೆಯ ಮನಸ್ಸಿದೆ, ಅದನ್ನು ತಿಳಿದುಕೊಳ್ಳಲು ಒಳ್ಳೆಯ ಮನಸ್ಸಿರುವವರಿಗೆ ಮಾತ್ರ ಸಾಧ್ಯ ಎನ್ನುತ್ತಾರೆ. ಸತ್ಯರವರು ಸೀತಾಗೆ, ನೀನು ಆದಷ್ಟು ಬೇಗ ಈ ಮನೆಗೆ ಸೊಸೆಯಾಗಿ ಬಂದು ಬಿಡಮ್ಮ, ನೀನು ಬರುವುದರಿಂದ ಬರೀ ರಾಮನ ಬದುಕು ಬೆಳಕಾಗಲ್ಲ, ಇಡೀ ಮನೆಯೇ ಬೆಳಕಾಗುತ್ತದೆ ಎಂದು ಹೇಳುತ್ತಾರೆ. ಸೀತಾ ಈ ಮನೆಗೆ ಬಂದರೆ ಈ ಮನೆ ಕಳೆದುಕೊಂಡಿದ್ದ ಪ್ರೀತಿ ಮತ್ತೆ ಸಿಗುತ್ತದೆ. ಒಂದನ್ನು ಕಿತ್ತುಕೊಂಡರೆ ಇನ್ನೊಂದನ್ನು ಕೊಡುತ್ತಾರೆ, ಇದು ನಿಜ ಎಂದುಕೊಳ್ಳುತ್ತಾರೆ. ಸತ್ಯರವರು ತನ್ನ ದೊಡ್ಡ ಅತ್ತಿಗೆ ವಾಣಿರನ್ನು ಕುರಿತು, ನೋಡಿ ಅತ್ತಿಗೆ, ನಿಮ್ಮನ್ನು ದೇವರು ಕಿತ್ತುಕೊಂಡ, ಆದರೆ ನಿಮ್ಮ ಪ್ರತಿರೂಪದಂತಿರುವ ಸೀತಾರನ್ನು ಈ ಮನೆಗೆ ಸೊಸೆಯಾಗಿ ಕೊಡುತ್ತಿದ್ದಾರೆ ಎಂದು ಸಂತೋಷ ಪಡುತ್ತಾರೆ.